ನಮಸ್ತೆ ಸ್ನೇಹಿತರೆ. ಇವತ್ತು ಮನುಷ್ಯನಿಗೆ ಅಗತ್ಯ ಇರೋ ನ್ಯೂಟ್ರಿಯೆಂಟ್ಸ್ ಯಾವುದು ಅಂತ ನೋಡ್ತಾ ಹೋದರೆ ಫಸ್ಟ್ ಬರ್ತದೆ ಫೈಬರ್, ಆನಂತರ ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್. ಈ 5 ನ್ಯೂಟ್ರಿಯೆಂಟ್ಸ್ಗಳಲ್ಲಿ ತುಂಬ ಪ್ರಾಮುಖ್ಯತೆ ಕೊಟ್ಟಿರೋದು ನಾವು ಫೈಬರ್ಗೆ. ಏನಕ್ಕಪ್ಪ ಫೈಬರ್ ಎಷ್ಟು ಪ್ರಾಮುಖ್ಯತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಿಮ್ಗೆ ಗೊತ್ತಿರಲಿ, ನಮ್ಮ ಇಡೀ ದೇಹದ ಆರೋಗ್ಯ ಕಾಪಾಡೋದು ಫೈಬರ್. ಹೇಗಪ್ಪ ಅಂದರೆ ಈ ಫೈಬರಲ್ಲಿ ಡಿಟಾಕ್ಸಿಫಿಕೇಶನ್ ಮಾಡೋ ಗುಣ ಇರ್ತದೆ. ಒಬ್ಬ ಮನುಷ್ಯನಿಗೆ 20-40 ಗ್ರಾಮ್ ಫೈಬರ್ ರಿಕ್ವೈರ್ಮೆಂಟ್ ಇದೆ. ಅದು ಗಂಡು ಮಕ್ಕಳಿಗಾದರೆ 30-40 ಗ್ರಾಮ್, ಹೆಣ್ಮಕ್ಳಿಗಾದರೆ 25 ಗ್ರಾಮ್. ಈ ಫೈಬರ್ನ ನೀವು ಸರಿಯಾದ ಡಯಟ್ ಪ್ಲಾನ್ ಮೂಲಕ ಫುಲ್ಫಿಲ್ ಮಾಡ್ತಾ ಹೋಗ್ಬಿಟ್ರೆ ನಿಮ್ಮ ಇಡೀ ದೇಹ ಅಷ್ಟು ಸದೃಢವಾಗಿರುತ್ತೆ, ಅಷ್ಟು ಆರೋಗ್ಯವಾಗಿರುತ್ತೆ. ಏನಪ್ಪ ಇಷ್ಟು ಕಡಿಮೆ ಅಮೌಂಟ್ ಅಲ್ವಾ, ಒಂದು ಸೌತೆಕಾಯಿ ಬಾಳೆಹಣ್ಣು ದಿನ ಸಾಕು ಫುಲ್ಫಿಲ್ ಆಗುತ್ತೆ ಅಂತ ನಿಮ್ಗೆ ಅನ್ಸ್ಬೋದು. ಖಂಡಿತ ಇಲ್ಲ. ಯಾರಾದರೂ ನ್ಯೂಟ್ರಿಷನಿಸ್ಟ್ ಸ್ಪೆಷಲಿಸ್ಟ್ ಕನ್ಸಲ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಡಯಟ್ ಪ್ಲಾನ್ ಯಾವ ಥರ ಇರಬೇಕು, ಯಾವ್ಯಾವ ಫುಡ್ ತಿನ್ನಬೇಕು, ಯಾವ ತರಕಾರಿ ತಿನ್ನಬೇಕು, ಆವಾಗ ಇಷ್ಟು ಚಿಕ್ಕ ಅಮೌಂಟ್ ಫೈಬರ್ ನಿಮ್ಮ ಬಾಡಿಗೆ ಸೇರಿಕೊಂಡು ನಿಮ್ಮ ಬಾಡಿನ ಕಾಪಾಡುತ್ತೆ ಅಂತ. ಇವತ್ತು ನಾವು ಅಷ್ಟೆಲ್ಲ ಲೆಕ್ಕಾಚಾರ ಹಾಕಿ ಊಟ ಮಾಡೋದು ಖಂಡಿತ ಬೇಕಿಲ್ಲ. ಸರಿಯಾದ ತರಕಾರಿ, ಹಣ್ಣು ಮತ್ತು ಅತಿ ಹೆಚ್ಚು ಫೈಬರ್ ಯುಕ್ತವಾದ ಫುಡ್ಡನ್ನು ಸೇವಿಸಿದ್ರೆ ಸಾಕು. ಇವತ್ತು ಎಲ್ರಿಗೂ ಸಿರಿಧಾನ್ಯಗಳು ವರದಾನ ಅಂತ ಗೊತ್ತಿದೆ. ಈ ಸಿರಿಧಾನ್ಯಗಳಲ್ಲಿ ದೇಹಕ್ಕೆ ಅಗತ್ಯವಾದ ಎಲ್ಲ ಫೈಬರ್ ಕೂಡಿರುತ್ತೆ. ಅದ್ರ ಜೊತೆ ನಿಮಗೆಲ್ಲ ಗೊತ್ತಿರೋಂಗೆ ಫೈಬರ್ ರಿಚ್ ಇರೋ ತರಕಾರಿಗಳನ್ನ ಪ್ರತಿನಿತ್ಯ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಪ್ರತಿನಿತ್ಯ 1-2 ಬಾಳೆಹಣ್ಣು ಅಥವಾ ನಿಮ್ಗೆ ಯಾವುದೇ ಇಷ್ಟ ಆಗುತ್ತೆ ಫೈಬರ್ ರಿಚ್ ಇರೋ ಹಣ್ಣುಗಳನ್ನ ಸೇವಿಸ್ತಾ ಹೋದರೆ ಇಡೀ ದೇಹಕ್ಕೆ ಅಗತ್ಯ ಇರೋ ಎಲ್ಲ ಫೈಬರ್ ಸಿಗ್ತಾ ಹೋಗುತ್ತೆ. ಈ ಫೈಬರಲ್ಲಿ ಸಾಲ್ಯುಬಲ್ ಮತ್ತು ಇನ್ಸಾಲ್ಯುಬಲ್ ಫೈಬರ್ ಅಂತ 2 ವಿಧ ಇದೆ. ಸಾಲ್ಯುಬಲ್ ಫೈಬರ್ ಬಂದು ಆ ನೇಮೇ ಹೇಳೋ ಹಾಗೆ ಅದು ವಾಟ್ರಲ್ಲಿ ಸಾಲ್ಯುಬಲ್ಲು. ಅದಷ್ಟೇ ಅಲ್ಲದೆ ಅದು ನಮ್ಮ ದೇಹದಲ್ಲಿ ಗ್ಲೂಕೋಸ್ ಲೆವೆಲ್ನ ಮತ್ತು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತೀವಿ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೀವಿ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಬರ್ತದೆ, ಕಡಿಮೆ ಮಾಡ್ತಾ ಬರುತ್ತೆ. ಆನಂತರ ಇನ್ಸಾಲ್ಯುಬಲ್ ಫೈಬರ್ ಬಂದು ಇಡೀ ದೇಹದ ಮೆಟಾಬಾಲಿಕ್ ಆರ್ಗನ್ಸ್ ಎಲ್ಲ ಹೆಲ್ತ್ನ ಕಾಪಾಡುತ್ತೆ ಅದು. ಮತ್ತು ಅಷ್ಟೇ ಅಲ್ಲ, ದೇಹದಲ್ಲಿ ಸೇರಿಕೊಂಡ್ರೆ ಎಲ್ಲ ಟಾಕ್ಸಿನ್ಸ್ ರಿಮೂವ್ ಮಾಡ್ತಾ ಬರುತ್ತೆ. ಈ ರೀತಿಯಾಗಿ ನಮ್ಮ ಇಡೀ ದೇಹದ ಆರೋಗ್ಯನ ಕಾಪಾಡೋದು ಈ ಫೈಬರ್ ಅಂಶ. ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಸರಿಯಾದ ಆಹಾರ ನಮ್ದಾಗಿಸ್ಕೊಳ್ಳೋಣ. ಈ ಮೂಲಕ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು.